ವಿಷಯ ಮಾಡಿದ್ರೆ ಪ್ರೆಸೆಂಟ್ ಮಾಡ್ತೀವಿ ಇದು ಹೆಂಗೆ ಸರ್? ಅಲ್ಲ ನಿಮ್ಮ ನಿಮ್ಗೂ ಆಯ್ತು. ಈಗ ಹೇಳಿದ್ರು ನಿಮ್ಗೂ ಗೊತ್ತಿದೆ. ನಿನ್ನೆ ವಿರೋಧ ಪಕ್ಷದ ನಾಯಕರು ಒಂದು ನಿಮಿಷ ವಿರೋಧ ಪಕ್ಷದ ನಾಯಕರು ಯಾರನ್ನ ಒಬ್ರು ಒಂದೇ ನಿಮಿಷ ಇದ್ದವ್ರೊಬ್ರು ಅವ್ರು ಹೊರಟೋದು ಸರ್, ಅವರು ಹೊರಟೋದು. ಮಾನ್ಯ ಅಧ್ಯಕ್ಷರೇ, ಅಶೋಕ್ ಒಂದು ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ. ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಆಡಳಿತ ಪಕ್ಷಕ್ಕೆ ಒಂದು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ. ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರ್ಡರ್ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರ್, ಈಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಮಾನವ ಮರ್ಯಾದೆ ಸರ್ಕಾರಕ್ಕೆ. ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ದಯವಿಟ್ಟು ಸರ್ಕಾರದ ಕಾರ್ಯಕ್ರಮ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ನಮ್ಮದಾದ್ರೂ ಆಗ್ಲಿ. ಈಗ ಅದನ್ನ ನಿಲ್ಲುವಂತದ್ದು ಎಲ್ಲಕ್ಕೆ ಮಾತಾಡ್ತಾರೆ, ಒಬ್ಬೊಬ್ಬರಿಗೆ ಮಾತಾಡ್ತೀನಿ. ಆಯ್ತು, ಒಂದೇ ತಕ್ಕಡಿಗೆ ಹಾಕಿ ಅವರು ಈಗ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಆಯ್ತು, ಅದಕ್ಕೆ ನೀವು ಯಾಕೆ ಮಲ್ಲಿ ಮಾತಾಡ್ತೀರಿ? ಈಗ ಆಯ್ತು, ಪ್ರತಿಪಕ್ಷನಾಗಿ ಆಯ್ತು ಅವ್ರೆ, ಆಯ್ತು, ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದ ನಮ್ಗೆ. ಆಯ್ತು, ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಹೌದಾ, ನಾನು ಇಲ್ಲ ಅಂತ ಹೇಳಿ ನೋಡಿ. ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ, ಅದು ನಾನು ತಪ್ಪಂತ ಹೇಳೋದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಇಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ಆಯ್ತು ನೋಡಿ, ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ. ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಅವ್ರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯಂಕಾಗಿ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗ ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವವರು ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನ್ ಅವ್ರೊಬ್ರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ. ಅದೇ ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ. ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವ್ ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ ಬೆಳಿಗ್ಗೆ ಬರೋಲ್ಲ, ಸಂಜೆ ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ. ಸಂಜೆ ಹೊತ್ತು ನೀವು ಕೂಡ ಅಲ್ಲಿ ಇರುವುದಿಲ್ಲ, ಬೇಗ ಹೋಗ್ತೀರಿ ಎಲ್ಲರೂ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರು ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು. ಗೌಡ ಬೇರೆ ತರ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, ಒಂದ್ ಸೆಕೆಂಡ್, ಕಾನೂನು ಸಚಿವರೇ, ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಂಡು ಇದ್ದಾಗ ಬಂದು ಹೋಗುದು, ಏನ ಪ್ರಯೋಜನ ಇದೆ? ಎಲ್ಲ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ಪ್ರತಿಪಕ್ಷ ಮಾತಾಡಾಗ ಆಯ್ತು, ಬೇಗ ಮುಗಿಸ್ಲಿ. ಉಪಮುಖ್ಯಮಂತ್ರಿ ಮಾತಾಡ ಸಿದ್ದರಾಮಯ್ಯ ಕುಂತ್ಕೊಡೋದು. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಅಲ್ಲ, ಆಯ್ತು, ಬೇಗ ಮುಗಿಸಿ. ನಮ್ಗೆ ಇದೇನು ಈಗ ನಿನ್ನೆನೂ ಕೂಡ ನಮ್ಮ ಗೌಡ್ರು ಯಾರು
ಶಿವಲಿಂಗೇಗೌಡರು ನೀವು ಇದ್ರೆ ಮಾತಾಡ್ತೀನಿ ಅಂದ್ರು. ನಾವು ಕೂತ್ಕೊಂಡೇ ಇದ್ರಿ, ಹೌದು ಇಲ್ಲ ಅಂತ ಹೇಳಿ ನಾವು ಕೂತ ಇದ್ದೆ. ಆಮೇಲೆ ಶಿವಲಿಂಗೇಗೌಡ್ರೆ ಕಾಣೆ ಆಗೋಗ್ಬಿಟ್ರು, ಕಾಣೆದಂತೆ ಮಾಯ ಔಟ್ರು, ಹಾಸನ ಕಡೆ ಓಡೋಗ್ಬಿಟ್ರು ಅವರು, ಇಲ್ಲ, ಅಧಿಕಾರಿ ಅರಸೀಕೆರೆ ಕಡೆ ಓಡೋಗ್ಬಿಟ್ರು. ಕಂಟಿನ್ಯೂ ಮಾಡಿದ್ವಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ. ಈಗ ತಾವು ಬಿಲ್ಲು ಬಗ್ಗೆನೂ ಹೇಳಿದ್ರಿ, ಬಿಲ್ಲು ಓದಕ್ಕೂ ಮಂತ್ರಿಗಳಿಲ್ಲ. ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ ಮಂತ್ರಿಗಳೆಲ್ಲ, ಪಾಠ ಕಲ್ತ್ಕೊಂಡು ಚಾಟಿ ಬೀಸಿದ್ದೀರಾ, ಸರಿಯಾಗಿ ಚಾಟಿ ಬೀಸಿದ್ದೀರಾ. ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ. ಮಾಡಲ್ಲ ಆಗ್ಬೇಕು. ನಾವೆಲ್ಲ 9:45 ಇಲ್ಲಿ ಬಂದಿದ್ರಿ ಅಧ್ಯಕ್ಷರು, ಅವರು ಬರ್ಬೇಕು, ಹಾಗೆ ಬರ್ಬೇಕು. ನೀವು ಇಲ್ಲಿ ವಿಷಯ ಮಾಡಿದ್ರೆ ಬಿಲ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಇದು ಹೆಂಗೆ ಸರ್ ಇದು? ಹೆಂಗೆ ಸರ್ ಇದು? ಹೆಂಗ್ ನಡೆಸ್ತೀವಿ? ಅಲ್ಲ ನಿಮ್ಮ ಮನಸ್ಸಿಗೂ ಬೇಜಾರಾಗೈತೆ, ಯಾರಿಗೆ? ಗೊತ್ತಾಗ್ತೈತೆ. Correct. ಅಲ್ಲ, ನಿಮ್ಗೂ ಗೌರವ ಇಲ್ಲ. ಆಯ್ತು, ಈಗ ಹೇಳಿದ್ರು ಗೌರವ ಇಲ್ಲ, ನಿಮ್ಗೂ ಬೇಜಾರಾಗಿದೆ, ನಿಮಗೆ ನಮಗೂ ಗೊತ್ತಿದೆ. ಗೊತ್ತಿದೆ. ನಿನ್ನೆ ವಿರೋಧ ಪಕ್ಷದ ನಾಯಕರು ಅರವಿಂದ್ ಒಂದ್ ನಿಮಿಷ, ನಿನ್ನೆ ವಿರೋಧ ಪಕ್ಷದ ನಾಯಕರು ಬರಕ್ಕೆ ಯಾರನ್ನ ಒಬ್ರು ಒಂದೇ ನಿಮಿಷ ಇದ್ದವ್ರು ಒಬ್ರು ಅವರು ಹೊರಟೋದು ಸರ್, ಅವರು ಹೊರಟೋದು. ಮಾನ್ಯ ಅಧ್ಯಕ್ಷೆ ಅಶೋಕ್ ಒಂದ್ ನಿಮಿಷ ಕೂತ್ಕೊಳ್ಳಿ. ನಿನ್ನೆ ವಿರೋಧ ಪಕ್ಷದ ನಾಯಕರು ರಾತ್ರಿ 10:15 ತನಕ ಇಲ್ಲಿ ಕುತ್ಕೊಂಡಿದ್ದಾರೆ, ಬೆಳಿಗ್ಗೆ 9:45 ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಆಡಳಿತ ಪಕ್ಷಕ್ಕೆ ಒಂದು ಸೀರಿಯಸ್ನೆಸ್ ಇಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಇವತ್ತು ಬಹಳ ವಿದೇಶದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೊಗಳಿದ್ದಾರೆ, ಯಾವ್ದೋ ಯೂನಿವರ್ಸಿಟಿನವ್ರು ಹೊಗಳಿದ್ದಾರೆ ಅಂತ ಹೇಳ್ತಾರೆ. ವಿದೇಶಿಗರ ಮೇಲೆ ಇಷ್ಟು ಪ್ರಮಾಣದಲ್ಲಿ ರೇಪ್ ಆಗಿ ಮರ್ಡರ್ ಆಗ್ತಾ ಇದ್ರೆ ಈ ಸರ್ಕಾರಕ್ಕೆ ಸಂವೇದನೆ ಇಲ್ಲೇನೋ? ಈ ಸರ್ಕಾರಕ್ಕೆ ಏನು ಅನ್ಸೋದಿಲ್ವಾ? ಸರಿಗ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮಾನವ ಮರ್ಯಾದೆ ಇಲ್ವಾ ಸರ್ಕಾರಕ್ಕೆ? ನಾನು ಇದಕ್ಕೆ ಪೊಲೀಸರು ಯಾಕೆ ಇಷ್ಟೆಲ್ಲ ನಡೀತಿದ್ರು ಕೂಡ ಪೊಲೀಸರು ದಯವಿಟ್ಟು ಸರ್ಕಾರದ ಈಗ ಕಾರ್ಯಕಲಾಪ ಮಾಡಬೇಕು. ಅದು ನೀವು ಒಬ್ಬರಿದ್ದೀರಿ, ಬೇರೆ ಯಾರಿದ್ದಾರೆ? ನಮ್ಮದಾದ್ರೂ ಆಗ್ಲಿ. ಈಗ ಅದನ್ನ ನಿಲ್ಲುವಂಥದ್ದು. ಆಯ್ತು, ಎಲ್ಲಕ್ಕೆ ಮಾತಾಡ್ತೀರಿ, ಒಬ್ಬೊಬ್ಬರಕ್ಕೆ ಮಾತಾಡ್ತೀನಿ. ಆಯ್ತು, ಒಂದೇ ತಕ್ಕಡಿಗೆ ಹಾಕಿ ಅವ್ರು ಮಾತಾಡ್ಲಿಕ್ಕೆ ತಾವು ಕೊಟ್ಟಿದ್ದೀರಿ. ಈಗ ಆಯ್ತು, ಅದಕ್ಕೆ ನೀವು ಯಾಕೆ ಮೇಲೆ ಮಾತಾಡ್ತೀರಿ? ಈಗ ಆಯ್ತು, ಪ್ರತಿಪಕ್ಷನಾಗಿ ಮುಗಿಸಿ. ಆಯ್ತು ಅವ್ರೆ, ಆಯ್ತು, ಬುದ್ಧಿವಂತ ಹೇಳಿ ಸಾಕು ನಿಮ್ ಬುದ್ಧಿವಾದ ನಮ್ಗೆ. ಆಯ್ತು, ಕೂತ್ಕೊಳ್ಳಿ ಚಂದ್ರಪ್ಪ ಅವರೇ, ಆಯ್ತು, ಅಲ್ಲಿ ಕೂತ್ಕೊಳ್ಳಿ. ಆಯ್ತು, ಹೌದಾ, ನಾನು ಇಲ್ಲ ಅಂತ ಹೇಳಿ ನೋಡಿ. ಪ್ರತಿಪಕ್ಷ ತಾವೇನಿವತ್ತು ಹೇಳ್ತಿದ್ದೀರಾ ಅದು ನಾನು ತಪ್ಪಂತ ಹೇಳೋದಿಲ್ಲ. ಸರ್ಕಾರದೆಲ್ಲ ಮಂತ್ರಿಗಳೆಲ್ಲರೂ ಕೂಡ ಇರಲೇಬೇಕು. ಅವ್ರು ಇಲ್ಲದನ್ನು ಯಾರಿಗೂ ಸಹಿಸ್ಲಿಕ್ಕೆ ಆಗುದಿಲ್ಲ. ಈ ಸರ್ಕಾರದ ಮರ್ಯಾದೆಯನ್ನು ಮಂತ್ರಿಗಳೇ ತೆಗಿತಾರೆ ಅಷ್ಟೇ. ಇಷ್ಟು ಉತ್ತಮವಾದ ಕೆಲಸ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ಬರದೆ ಈ ಮಂತ್ರಿಗಳೇ ಆ ಒಂದು ಗೌರವ ತೆಗಿತಾರೆ. ಬೇರೆ ಎಲ್ಲ ಕೆಲಸ ಮಾಡಿಕೊಂಡು ಇವತ್ತು ಆಯ್ತು ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ. ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಅವ್ರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯಂಕಾಲಕ್ಕೆ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗಿದೆ, ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವವರು ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನು ಅವ್ರೊಬ್ರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ. ಅದು ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ. ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವ್ ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ಮ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ. ಬೆಳಿಗ್ಗೆ ಬರೋಲ್ಲ, ಸಂಜೆ ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಬಾಲಕೃಷ್ಣ ಅವರೇ, ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ. ಸಂಜೆ ಹೊತ್ತು ನೀವು ಕೂಡ ಅಲ್ಲಿ ಇರುವುದಿಲ್ಲ, ಬೇಗ ಹೋಗ್ತೀರಾ ಎಲ್ಲರೂ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರೂ ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು. ಗೌಡ ಬೇರೆ ತರ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ. ಅದು ಅಲ್ಲದೆ ಕಾನೂನು ಸಚಿವರೇ, 1 ಸೆಕೆಂಡ್, ಕಾನೂನು ಸಚಿವರೇ,
ಈಗ ನಮ್ಮ ಕೆಲವೊಂದು ಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಬಂದಾಗ ಎಲ್ಲ ಬಂದು ಕೂತ್ಕೊಳ್ತಾರೆ. ಆಗ ಬೇಡ, ಮುಖ್ಯಮಂತ್ರಿ ನಿಭಾಯಿಸ್ತಾರೆ. ಮುಖ್ಯಮಂತ್ರಿ ಇಲ್ಲದಾಗ ಬರ್ಬೇಕಲ್ಲ, ಅವ್ರು ಬಂದಾಗ ಬರೋದು, ಕೂತ್ಕೊಳ್ಳಿದ್ದಾಗ ಬಂದು ಹೋಗುದು, ಏನ ಪ್ರಯೋಜನ ಇದೆ ಇಲ್ಲ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡೋನು ಅವ್ರು ಇರುವುದಿಲ್ಲ. ಅವರು ಎರಡು ಗುಂಪುಗಳೇನದ ರೈಟ್, ಪ್ರತಿಪಕ್ಷ ಸಿದ್ದರಾಮಯ್ಯನವ್ರು ಮಾತಾಡಾಗ ಆಯ್ತು, ಬೇಗ ಮುಗಿಸ್ಲಿ. ಬರುದಿಲ್ಲ, ಉಪಮುಖ್ಯಮಂತ್ರಿ ಮಾತಾಡಕ್ ಸಿದ್ದರಾಮಯ್ಯವ್ರ ಗುಂಪು ಬರುದಿಲ್ಲ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆ ಅಲ್ಲ, ಆಯ್ತು, ಬೇಗ ಮುಗಿಸಿ. ನಮ್ಗೆ ಇದೇನು ಈಗ ನಿನ್ನೆನೂ ಕೂಡ ನಮ್ಮ ಗೌಡ್ರು, ಯಾರು ಶಿವಲಿಂಗೇಗೌಡ್ರು, ನೀವು ಇದ್ರೆ ಮಾತಾಡ್ತೀನಿ ಅಂದ್ರು. ನಾವು ಕೂತ್ಕೊಂಡೇ ಇದ್ರಿ. ಹೌದು, ಇಲ್ಲ ಅಂತ ಹೇಳಿ ನಾವು ಕೂತ ಇದ್ದೆ. ಆಮೇಲೆ ಶಿವಲಿಂಗೇಗೌಡ್ರೆ ಕಾಣೆ ಆಗೋಗ್ಬಿಟ್ರು, ಕಾಣದಂತೆ ಮಾಯ ಆಗ್ಬಿಟ್ರು. ಹಾಸನ್ ಕಡೆ ಓಡೋಗ್ಬಿಟ್ರು ಅವರು, ಇಲ್ಲ, ಅದೇ ಕಡೆ ಅರಸೀಕೆರೆ ಕಡೆ ಓಡೋಗ್ಬಿಟ್ರು. ಕಂಟಿನ್ಯೂ ಮಾಡಿದ್ವಿ. ಸನ್ಮಾನ್ಯ ಅಧ್ಯಕ್ಷರೇ, ಯಾರು ಕೂತ್ಕೊಂಡು ಮಾತಾಡೋದು ಬೇಡ ಅಲ್ಲಿ. ಈಗ ತಾವು ಬಿಲ್ಲು ಬಗ್ಗೆನೂ ಹೇಳಿದ್ರಿ. ಬಿಲ್ಲು ಓದಕ್ಕೂ ಮಂತ್ರಿಗಳಿಲ್ಲ. ತಾವು ಸರಿಯಾಗಿ ಬುದ್ಧಿವಾದ ಹೇಳಿದ್ರೆ ಇನ್ನಾದ್ರೂ ಪಾಠ ಕಲ್ತ್ಕೊಂಡ್ಲಿ. ಮಂತ್ರಿಗಳೆಲ್ಲ ಪಾಠ ಕಲ್ತ್ಕೊಂಡು ಚಾಟಿ ಬೀಸಿದ್ದೀರಾ, ಸರಿಯಾಗಿ ಚಾಟಿ ಬೀಸಿದ್ದೀರಾ. ಗೌರವ ಇದ್ರೆ ಅವ್ರ ಮೇಲೆ ನಡ್ಕೊಂಡ್ಲಿ ಸರಿಯಾಗಿ. ಮಾಡಲ್ಲಾಗ್ಬೇಕು. ನಾವೆಲ್ಲ 9:45 ಇಲ್ಲಿ ಬಂದಿದ್ರಿ ಅಧ್ಯಕ್ಷ. ಅವರು ಬರ್ಬೇಕು, ಹಾಗೆ ಬರ್ಬೇಕು.